ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಹಸುಗಳ ಕೆಚ್ಚಲಿಗೆ ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳೆಲ್ಲ ವ್ಯಕ್ತವಾಯಿತು. ಕೊನೆಗೆ ಒಬ್ಬನನ್ನ ಈಗಾಗಲೇ ಪೊಲೀಸರು ನಸ್ರು ಅಂತಕ್ಕಂಥವನ್ನ ಬಂಧಿಸಿದ್ದಾರೆ. ಎಲ್ಲ ಓಕೆ, ಬಟ್ ಸೈಕೋ ಶೇಖ್ ನಸ್ರು ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರೇ ಶಾಕ್ಗೆ ಒಳಗಾಗಿದ್ದಾರೆ. ಈ ಹಸುಗಳ ಕೆಚ್ಚಲನ್ನ ಕತ್ತರಿಸಿದ್ನಲ್ಲ ಪಾಪಿ ಶೇಖ್ ನಸ್ರು, ಇವನನ್ನ ಪೊಲೀಸರು ವಿಚಾರಣೆ ಮಾಡಿದಾಗ ಪೊಲೀಸರೇ ಶಾಕ್ ಒಳಗಾಗ್ಬಿಟ್ಟಿದ್ದಾರೆ. ಸೈಕೋ ಶೇಖ್ ನಸ್ರು ವಿಚಿತ್ರ ವರ್ತನೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಇವನು ಮೆಂಟಲಿ ರಿಟಾರ್ಡೆಡ್ ಅಂತ ಫೋಟೋ ನೋಡಿದಾಗಲೇ ಹೇಳಿದ್ದೆ ನಾನು, ಬಟ್ ಅದು ನಿಜ ಅಂತ ಅನ್ನಿಸ್ತಾ ಇದೆ. ಇಡೀ ರಾತ್ರಿ ಏಕಾಂಗಿಯಾಗಿ ಓಡಾಡ್ತಾನಂತೆ ಎಲ್ಲ ಕಡೆ. ಇವನು ಪ್ರಾಣಿಗಳನ್ನು ಕಂಡ್ರೆ, ಯಾವುದೇ ಪ್ರಾಣಿ ಕಂಡ್ರೂ ಕೂಡ ಅದಕ್ಕೆ ಹಿಂಸೆ ಕೊಟ್ಟು ವಿಚಿತ್ರವಾಗಿ ವಿಕೃತವಾಗಿ ಖುಷಿ ಪಡ್ತಾ ಇದ್ದಂತೆ. ಕಲ್ಲು ತೊಗೊಂಡು ಹೊಡೆಯೋದು ನಾಯಿಗಳಿಗೆ, ಅಥವಾ ಕೋಲ್ ಸಿಕ್ಕಿದ್ರೆ ಕೋಲಲ್ಲಿ ಹೊಡೆಯೋದು, ಈ ಥರ ವಿಕೃತವಾಗಿ ಅವನು ಆನಂದ ಪಡ್ತಾ ಇದ್ದಂತೆ. ವಾರಕ್ಕೊಂದೇ ಸರ್ತಿ ಸ್ನಾನ, ತಿಂಗಳಿಗೊಂದು ಸರ್ತಿ ತಾನೇ ಕಟಿಂಗ್ ಮಾಡ್ಕೋತಾ ಇದ್ದಂತೆ. ಇವನು ಮೊಬೈಲ್ ತುಂಬ ಬರೀ ಪೋರ್ನ್ ವೀಡಿಯೋಸೇ ಇತ್ತಂತೆ, ಬರೀ ಪೋರ್ನ್ ವೀಡಿಯೋಸ್. ಪೊಲೀಸರ ತನಿಖೆಯ ವೇಳೆ ಶೇಖ್ ನಸ್ರು ಈ ಸೈಕೋ ಮನಸ್ಥಿತಿ ಬಯಲಿಗೆ ಬಂದಿದೆ. ಸೈಕೋನೇ ಇವನು. ಅಂದರೆ ಇವನು ಹಿಂದೆ ಯಾರಿದ್ದಾರೆ ಹೇಳ್ಬಿಟ್ಟು ಮಾಡಿಸಿದ್ರ ಅಂತಂದರೆ ಇವನಿಗೆ ಪ್ರಾಣಿಗಳಿಗೆ ಹಿಂಸೆ ಕೊಡೋದೇ ಕೆಲಸ. ಇವನು ಅದೊಂಥರ ಮೆಂಟ್ಯಾಲಿಟಿ ಅವರು. ಕೆಲವರಿಗೆ ಸುಮ್ಮನೆ ಎಲ್ಲಿ ಪ್ರಾಣಿಗಳು ನೋಡಿದ್ರು ಕಲ್ಲು ತೊಗೊಂಡು ಹೊಡೆಯೋದು, ಹೀಗೆಲ್ಲ ಮಾಡ್ತಾರೆ. ಹಾಗೇನೆ ಇವನು ಹಸುಗಳ ಕೆಚ್ಚಲಿಗೆ ಇರಿದಿರೋದು. ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರ್ತಕ್ಕಂಥ ವಿಚಾರ. ಕೇವಲ ಇಷ್ಟೇ ಅಲ್ಲ, ಇನ್ನೂ ಒಂದಷ್ಟು ಮಾಹಿತಿ ಇದೆ. ಇವನು 4 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ದ. ಈತ ಮೂಲತಃ ಬಿಹಾರದವನು. 4 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಬೆಂಗಳೂರಿನಲ್ಲೇ ಇದ್ದ. ಪ್ಲಾಸ್ಟಿಕ್ ಬ್ಯಾಗ್ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ನಸ್ರು. ಅದೇ ಏರಿಯಾದಲ್ಲಿ ಆ ಹಸುಗಳಿಗೆ ಇರಿದಿದ್ನಲ್ಲ, ಅಲ್ಲೇ ಒಂದು 50 ಅಡಿ ದೂರದಲ್ಲೇ ಒಂದು ಅಂಗಡಿ ಇದೆ, ಚಿಕ್ಕ ಅಂಗಡಿ. ಆ ಪ್ಲಾಸ್ಟಿಕ್ ಬ್ಯಾಗ್ ಅಂಗಡಿನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಬೆಳಿಗ್ಗೆ ಅಂಗಡಿಯಲ್ಲಿ ಚಿಕ್ಕ ಪುಟ್ಟ ಕೆಲಸವನ್ನು ಮಾಡ್ತಾ ಇದ್ದ ಈ ಆರೋಪಿ ಅಂತ ಗೊತ್ತಾಗಿದೆ. ರಾತ್ರಿ ಆದರೆ ಸಾಕು, ಪೂರ್ತಿ ಏರಿಯಾ ತುಂಬ ಒಂಟಿಯಾಗಿ ಓಡಾಡ್ತಿದ್ದಂತೆ. ಪ್ರಾಣಿಗಳನ್ನು ಕಂಡ್ರೆ ಅವುಗಳಿಗೆ ಚಿತ್ರಹಿಂಸೆ ಕೊಟ್ಟು ವಿಕೃತಿ ಮೆರಿತಾ ಇದ್ದ. ಸಾಕಷ್ಟು ಬಾರಿ ಇದೇ ರೀತಿ ಹಸುಗಳಿಗೆ ಕೊಯ್ದಿರೋದು ಬೆಳಕಿಗೆ ಬಂದಿದೆ. ಇದೇ ಮೊದಲನೇದಲ್ಲ. ಕಳೆದ 4 ವರ್ಷಗಳ ಹಿಂದೆ ಇವನು ಬಂದರೂ ಕೂಡ ಈಗ ನೋಡಿ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದು ಯಾವಾಗಲೂ ಒಂದು ಸರ್ತಿ ಆ ಹಸುಗಳ ಗುದದ್ವಾರಕ್ಕೇನೋ ಪೈಪ್ ಇಟ್ಬಿಟ್ಟಿದ್ದಂತೆ. ಅದು ಕೂಡ ಗೊತ್ತಾಗಿದೆ ಪೊಲೀಸ್ ತನಿಖೆ ಸಂದರ್ಭದಲ್ಲಿ. ಒಟ್ಟಾರೆ ಪ್ರಾಣಿಗಳಿಗೆ ಚಿತ್ರಹಿಂಸೆ ಕೊಡೋದು ಇವನ ಕೆಲಸ. ಈಗ ಆ ಪ್ರಾಣಿಗಳು ಅನುಭವಿಸಿದಂತಹ ನೋವು, ಸಂಕಟ ಅದು ಅವನು ಅನುಭವಿಸ್ಬೇಕು. ಅವನು ಗೊತ್ತಾಗಬೇಕು ಮೂಕ ಪ್ರಾಣಿಗಳ ರೋದನೆ ಏನು ಅಂತಕ್ಕಂಥದ್ದು ಅವನ ಅರಿವಿಗೆ ಬರಬೇಕು. ಪ್ರಾಣಿಗಳಿಗೆ ಇವನು ಏನೇನು ಮಾಡ್ತಾ ಇದ್ದ ಹಾಗೆ ಮಾಡಬೇಕು ಇವನಿಗೆ. ಬಟ್ ಏನು ಮಾಡೋದು, ನಮ್ಮ ಕಾನೂನಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ಕಾನೂನಿನಲ್ಲಿ ಅವಕಾಶ ಇಲ್ಲ. ಏನೇ ತಪ್ಪು ಮಾಡಿದ್ರೂ ಬಚಾವಾಗ್ಬಿಡ್ತಾರೆ. ಈಗ ಅವನು ಜುಡಿಷಿಯಲ್ ಕಸ್ಟಡಿನಲ್ಲಿ ಇರ್ತಕ್ಕಂಥವ್ನು ನಾಳೆ ನಾಡಿದ್ದು ಅವನಿಗೆ ಬೇಲ್ ಆಗಿಬಿಡುತ್ತೆ. ಆಮೇಲೆ ಅವನ ಬಿಡುಗಡೆ ಮಾಡ್ತಾರೆ. ಕೋರ್ಟ್ ಏನೋ ಒಂದಷ್ಟು ದಂಡ ಹಾಕ್ಬೋದು ಅಷ್ಟೇ, ಒಂದು 2,000 3,000 ಮುಗೀತಲ್ಲಿಗೆ. ಅವ್ರಿಗೆ ಸರಿಯಾದ ಶಿಕ್ಷಣೆ ಕೊಡಲಿಲ್ಲ ಅಂದರೆ ಅವ್ರಿಗೆ ಭಯ ಬರೋದು ಹೆಂಗೆ? ಇನ್ನು ಮುಂದೆ ಹೀಗೆ ಮಾಡಬಾರ್ದಪ್ಪ ಅಂತ ಅವ್ನಿಗೆ ಅನ್ಸೋದು ಹೇಗೆ? ಸದ್ಯಕ್ಕಂತೂ ಇವಾಗ ಇಷ್ಟು ವಿಚಾರಗಳು ಗೊತ್ತಾಗಿದೆ.